ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಕೆಲವ್ರಿಗಂತೂ ರಾಯರು ಸೇವೆ ಮಾಡೋದಕ್ಕೂ ನಮಗೆ ಹಣ ಕಾಸಿಲ್ಲ. ರಾಯರು ಸೇವೆ ಮಾಡೋದಕ್ಕೆ ಭಗವಂತ ನನಗೆ ಶಕ್ತಿ ಕೊಟ್ಟಿಲ್ಲ. ಮನೆಯಲ್ಲಿ ನಾನು ರಾಯರು ಪೂಜೆ ಮಾಡಬೇಕು ಅಂತಂದರೆ ನೀನು ತುಪ್ಪದ ದೀಪನೇ ಹಚ್ಚಬೇಕಾ ಅಂತ ಹೇಳ್ತಾರೆ. ನನಗೆ ರಾಯರು ಸೇವೆ ಮಾಡೋದಕ್ಕೆ ನನಗೆ ಮನಸ್ಸಿದೆ, ತುಂಬ ಇಷ್ಟ ನನಗೆ ರಾಯರು ಸೇವೆ ಮಾಡೋದು ಅಂತಂದರೆ. ಆದರೆ ನನ್ನ ಕೈಲಿ ಹಣಕಾಸು ಅನ್ನೋದಿಲ್ಲ. ಮನೆಯಲ್ಲಿ ಕೇಳಿದ್ರೆ ಸಾಕು, ಹಣಕಾಸು ಅನ್ನೋದು ನನಗೆ ಕೊಡೋದಿಲ್ಲ. ನಾನು ಮಾಡೋದು, ಹೇಗೆ ರಾಯರ ಪೂಜೆ ಮಾಡೋದು ಅಂತ ನಾನು 3 ದಿವಸದಿಂದ ಅದೇ ಚಿಂತೆಯಲ್ಲಿ ಇದ್ದೆ. ನಾನು ರಾಯರೇ ನಿಮಗೆ ನಾನು ಸೇವೆ ಮಾಡಬೇಕು, ನನ್ನ ಹಣದಿಂದನೇ ನಿಮಗೆ ಸೇವೆ ಮಾಡಬೇಕು. ಮನೆಯಲ್ಲಿ ಕೇಳಿದ್ರೆ ಹಣಕಾಸು ಕೊಡೋದಿಲ್ಲ, ನಿಮಗೆ ಪೂಜೆ ಪುನಸ್ಕಾರ ಮಾಡೋದಕ್ಕೆ ನಾನು ಏನು ಮಾಡಲಿ ತಂದೆ ಅಂತ ನೀವು ರಾಯರ ಹತ್ರ ಕೂತ್ಕೊಂಡು ನಿಮ್ಮ ಕಷ್ಟನೆಲ್ಲ ನೀವು ಹೇಳ್ಕೊತೀರ. ಅದಕ್ಕೆ ರಾಯರು ಹೇಗಾದರೂ ಒಂದು ಸೂಚನೆ ಪ್ರಕಾರ ನಮಗೆ ಒಳ್ಳೇದು ಮಾಡೋ ಅಂಥದ್ದು. ಏಕೆ ಅಂತಂದರೆ ನೀವು ರಾಯರು ಸೇವೆ ಮಾಡೋದಕ್ಕೆ ಹಣಕಾಸಿಲ್ಲ, ಮನೆಯಲ್ಲಿ ಕೇಳಿದ್ರೆ ಕೊಡೋದಿಲ್ಲ ಅಂತಂದಾಗ ರಾಯರು ಅದನ್ನೆಲ್ಲ ನೋಡ್ತಿರ್ತಾರೆ. ನನ್ನ ಸೇವೆ ಮಾಡೋದಕ್ಕೆ ನಿನಗೆ ಮನಸ್ಸಿದೆ, ಕುತೂಹಲ ಇದೆ ಮಾಡಬೇಕು ಅಂತ, ಆದರೆ ನಿನ್ನ ಕೈಲಿ ಸಾಧ್ಯವಾಗ್ತಿಲ್ಲ. ನಿನಗೆ ನಾನು ಅನುಗ್ರಹ ಮಾಡ್ತೀನಿ ಅಂತ ಯಾವ ಕಡೆಯಿಂದನಾದರೂ ನಮಗೆ ಅನುಗ್ರಹ ಮಾಡೋ ಅಂಥದ್ದು ಅಲ್ವಾ. ಈಗ ಹಣಕಾಸು ಬೇಕು ಅಂತಂದರೆ ರಾಯರಿಗೆ ಸೇವೆ ಮಾಡೋದಕ್ಕೆ ಬೇಕೇ ಬೇಕು. ಏಕೆ ಅಂತಂದರೆ ಹೂವು, ತುಪ್ಪ, ಹಣ್ಣು ಇದನ್ನೆಲ್ಲ ನಾವು ತರಬೇಕು, ರಾಯರಿಗೆ ಸೇವೆ ಮಾಡಬೇಕು. ಆದರೆ ರಾಯರು ಇದೇ ರೀತಿ ನೀವು ಸೇವೆ ಮಾಡಿ ಅಂತ ಖಂಡಿತ ಕೇಳೋದಿಲ್ಲ. ತುಪ್ಪದ ದೀಪನೇ ಹಚ್ಚು, ನಂಗೆ ತುಪ್ಪದ ಆರತಿನೇ ಮಾಡು ಅಂತ ಕೇಳೋದಿಲ್ಲ. ರಾಯರು ಕೇಳೋದೇನು, ಒಂದು ತುಳಸಿ ದಳ ಇಟ್ಟು 1 ಗ್ಲಾಸ್ ನೀರಿಟ್ಟು ಭಕ್ತಿಯಿಂದ ಮನಸ್ಪೂರ್ವಕವಾಗಿ ಒಳ್ಳೆ ಮನಸ್ಸಿನಿಂದ ಯಾರು ಬೇಡ್ತಾರೋ ಅವ್ರಿಗೆ ವರ ಕೊಡೋ ಅಂಥದ್ದು. ರಾಯರಿಗೆ ಎಲ್ಲ ಸಹ ಗೊತ್ತಿರುತ್ತೆ, ಗೊತ್ತಿಲ್ಲದೆ ಇರೋದು ಏನಿಲ್ಲ. ನಮ್ಮ ಮನೆ ಪರಿಸ್ಥಿತಿ ಆಗಿರ್ಬೋದು, ನಮ್ಮ ಸ್ಥಿತಿ ಆಗಿರ್ಬೋದು, ಎಲ್ಲವೂ ಸಹ ಗೊತ್ತೇ ಇರುತ್ತೆ. ಎಲ್ಲವನ್ನು ಸಹ ರಾಯರು ನೋಡ್ತಿರ್ತಾರೆ. ನಮಗೆ ಯಾವ ಕಡೆಯಿಂದನಾದರೂ ಅನುಗ್ರಹ ಮಾಡೋದು. ನನಗೆ ನಿನ್ನೆ ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಹಾಕಿದರು, ನಾನು ಗುರುವಾರದಿಂದ ರಾಯರಿಗೆ ಸಂಕಲ್ಪ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ನನ್ನ ಕೈಲಿ ಹಣಕಾಸಿಲ್ಲ, ಮನೆಯಲ್ಲಿ ಕೇಳಿದ್ರೆ ತುಪ್ಪದ ದೀಪನೇ ಹಚ್ಚಬೇಕಾ ಅಂತ ಹೇಳ್ತಾರೆ. ನಾನು ಹೇಗೆ ಮಾಡೋದು ಅಂತ 3 ದಿವಸದಿಂದ ಅದೇ ಚಿಂತೆಯಲ್ಲಿದ್ದೆ. ರಾಯರ ಹತ್ರನೂ ಸಹ ರಾಯರ ಮುಂದೆ ಕೂತ್ಕೊಂಡು ನನ್ನ ಕಷ್ಟ ಎಲ್ಲ ಹೇಳ್ಕೊಂಡೆ. ಆದರೆ ನನ್ನ ಅಕೌಂಟ್ಗೆ ಹಣ ಬಂತು, ಯಾವ ರೀತಿ ಬಂತು ಅಂತ ಗೊತ್ತಿಲ್ಲ. ಆದರೆ ರಾಯರ ಸೇವೆನ ನನ್ನ ದುಡ್ಡಿನಿಂದನೇ ರಾಯರಿಗೆ ಸೇವೆ ಮಾಡ್ತೀನಿ ಅಂತ ಅವರು ನನಗೆ ಕಮೆಂಟ್ ಹಾಕಿದರು. ನೀವು ರಾಯರಿಗೆ ಇದೇ ರೀತಿ ಸೇವೆ ಮಾಡು ಅಂತ ರಾಯರು ಕೇಳೋದಿಲ್ಲ. ಒಳ್ಳೆ ಮನಸ್ಸಿನಿಂದ ಯಾರು ರಾಯರನ್ನು ಬೇಡ್ತಾರೋ ಅವ್ರಿಗೆ ಖಂಡಿತ ವರ ಕೊಟ್ಟೆ ಕೊಡ್ತಾರೆ. ಎಲ್ಲವೂ ಇದ್ದು ಎಲ್ಲ ವ್ಯವಸ್ಥೆನೂ ಇರೋರಿಗೆ ಅನುಗ್ರಹ ಮಾಡೋದಕ್ಕಿಂತ ಏನು ಇಲ್ದವ್ರ ಜೊತೆನೇ ರಾಯರು ಇರೋ ಅಂಥದ್ದು. ಯಾರು ಒಳ್ಳೆ ಮನಸ್ಸಿನಿಂದ ಭಕ್ತಿಪೂರ್ವಕವಾಗಿ ರಾಯರ ಹತ್ರ ಬೇಡ್ತಾರೋ ಅಂಥವ್ರಿಗೆ ರಾಯರು ವರ ಕೊಡ್ತಾರೆ. ಯಾವ ಕಡೆಯಿಂದನಾದರೂ ಸೂಚನೆ ಕೊಡ್ತಾರೆ, ಯಾವ ಕಡೆಯಿಂದನಾದರೂ ನಮಗೆ ಹಣಕಾಸನ್ನ ಒದಗಿಸ್ಕೊಡ್ತಾರೆ. ಏಕೆ ಅಂತಂದರೆ ಅವ್ರು ಹಾಕಿದ ಕಮೆಂಟ್ ನೋಡಿ ನನಗೆ ಕಣ್ಣಲ್ಲಿ ನೀರು ಬಂತು. ಏಕೆ ಅಂತಂದರೆ ಅವರೊಬ್ಬರಿಗೆ ಅಂತಲ್ಲ, ಸುಮಾರು ಜನಕ್ಕೆ ಈ ಥರ ಪರಿಸ್ಥಿತಿ ಇದೆ. ಮನೆಯಲ್ಲಿ ಯಾರಾದರೂ ಏನಾದರೂ ಒಂದು ಪೂಜೆ ಮಾಡ್ತಿದ್ದಾರೆ ಅಂತಂದರೆ ಅವರು ಯಾರಿಗೋಸ್ಕರನೂ ಮಾಡ್ತಿರೋದಿಲ್ಲ, ಮನೆ ಮಕ್ಕಳು ಗಂಡನಿಗೋಸ್ಕರ ಅವರು ಪೂಜೆ ಮಾಡ್ತಿರ್ತಾರೆ. ನಾವು ಚೆನ್ನಾಗಿರಬೇಕು, ಎಲ್ಲರೂ ಥರ ನಾವು ಚೆನ್ನಾಗಿರಬೇಕು ಅಂತಲೇ ತಾನೇ ದೇವ್ರಿಗೆ ಪೂಜೆ ಮಾಡೋದು. ದೇವ್ರ ಪೂಜೆ ಮಾಡೋದಕ್ಕೆ ಎಲ್ಲವೂ ಸಹ ಇರಬೇಕು ಅಂತಲೂ ಏನಿಲ್ಲ, ಆದರೆ ಎಲ್ಲರೂ ಸಹ ಅದೇ ಥರ ಮಾಡ್ತಿದ್ದಾರೆ. ರಾಯರು ಏನು ಕೇಳೋದಿಲ್ಲ, ತುಪ್ಪು ದೀಪ ತುಳಸಿ ಅಷ್ಟನ್ನೇ ಕೇಳೋವಂಥದ್ದು. ಅದು ನನ್ನ ಕೈಲಿ ಹಾಕಿ ಮಾಡೋದಕ್ಕೆ ಆಗ್ತಿಲ್ವಲ್ಲ ಅಂತ ತುಂಬ ನೋವು ಪಡ್ತಿರ್ತಾರೆ ಸುಮಾರು ಜನ ಅಲ್ವಾ. ಏಕೆಂತಂದರೆ ಆ ಥರ ಪರಿಸ್ಥಿತಿಲೂ ಸಹ ನಾನಿದ್ದೆ ಒಂದು ಕಾಲದಲ್ಲಿ. ಮೊದಲು ರಾಯರಿಗೆ ಪೂಜೆ ಮಾಡಬೇಕಾದ್ರೆ ನಾನು ತುಪ್ಪು ದೀಪ ಹಚ್ಚುತ್ತಿರಲಿಲ್ಲ, ಹಚ್ಚೋಷ್ಟು ಶಕ್ತಿ ಭಗವಂತ ನನಗೆ ಕೊಟ್ಟಿರಲಿಲ್ಲ. ನಾನು ಎಣ್ಣೆ ಬಿಟ್ಟೆ ನಾನು ದೀಪ ಹಚ್ಚುತ್ತಿದ್ದೆ. ನಾನು ತಂದೆ ಎಲ್ಲವೂ ನಿಂದೆ, ನೀನು ಕೊಟ್ಟರೆ ನಾನು ಮಾಡ್ತೀನಿ ಭಗವಂತ, ಆದರೆ ನನ್ನ ಹತ್ರ ಏನಿದೆಯೋ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನಿನಗೆ ಸೇವೆ ಮಾಡ್ತೀನಿ ಅಂತ ನಾನು ಎಣ್ಣೆ ಬಿಟ್ಟೆ. ನಾನು ರಾಯರಿಗೆ ಸಂಕಲ್ಪ ಪೂಜೆ ಅನ್ನೋದನ್ನು ನಾನು ಶುರು ಮಾಡಿಕೊಂಡೆ. ಸ್ಟಾರ್ಟಿಂಗು ನಾನು ಸಂಕಲ್ಪ ಪೂಜೆ ಮಾಡುವಾಗಲೂ ಸಹ ನಾನು ಎಣ್ಣೆ ಬಿಟ್ಟೆ, ನಾನು ರಾಯರಿಗೆ ದೀಪ ಹಚ್ಚಿದೆ. 9 ವಾರ ಸಂಕಲ್ಪ ಪೂಜೆ ಮಾಡಿ ರಾಯರ ಮಟ್ಟಕ್ಕೆ ಹೋಗಿ 9 ವಾರನೂ ನಾನು ತುಪ್ಪು ದೀಪ ಬೆಳಗ್ಗೆ ಹೆಜ್ಜೆ ನಮಸ್ಕಾರ ಹಾಕ್ಬಿಟ್ಟು ನಾನು ಬರ್ತಿದ್ದೆ. ನನಗೆ ಆ 9 ವಾರ ಮುಗಿಯೋದ್ರೊಳಗಡೆ ನನಗೆ ರಾಯರ ಅನುಗ್ರಹ ಮಾಡೋದು. ಮೊದಲನೇ ವಾರ ದಿವಸನೇ ನನಗೆ ರಾಯರ ಅನುಗ್ರಹ ಮಾಡಿದ್ರು. ಅದನ್ನು ನಾನು ಸುಮಾರು ವೀಡಿಯೋದಲ್ಲೂ ಸಹ ನಾನು ಹೇಳಿದ್ದೀನಿ. ಒಳ್ಳೆ ಮನಸ್ಸಿನಿಂದ ಭಕ್ತಿಯಿಂದ ನಾವು ಬೇಡಿದ್ರೆ ಸಾಕು, ರಾಯರು ವರ ಕೊಟ್ಟೇ ಕೊಡ್ತಾರೆ. ನಾವು ಎಲ್ಲ ಮಾರುಗಟ್ಟಲೆ ಹೂವು ಹಾಕಬೇಕು, ತುಪ್ಪ ಬಿಟ್ಟೆ ದೀಪ ಹಚ್ಚಬೇಕು, ನಾವು ಹಣ್ಣುಗಳನ್ನಿಟ್ಟೇ ದೇವ್ರಿಗೆ ನೈವೇದ್ಯ ಮಾಡಬೇಕು ಅಂತ ರಾಯರು ಕೇಳೋದಿಲ್ಲ. ನಮ್ಮ ಕೈಲಿ ಏನು ಸಾಧ್ಯ
ಭಾಗ್ಯ ಇದೆಯೋ ಅದರಿಂದ ನಾವು ರಾಯರಿಗೆ ಸೇವೆ ಮಾಡಿದ್ರೆ ಖಂಡಿತ ನಮಗೆ ಅನುಗ್ರಹ ಮಾಡೇ ಮಾಡ್ತಾರೆ. ಎಲ್ಲವೂ ಇರೋದಕ್ಕಿಂತ ಏನು ಇಲ್ದಿರೋರ ಜೊತೆನೇ ರಾಯರು ಇರೋವಂಥದ್ದು. ರಾಯರು ಎಲ್ಲನೂ ನೋಡ್ತಿರ್ತಾರೆ, ಎಲ್ಲ ಕಷ್ಟ ನಷ್ಟ ಎಲ್ಲವನ್ನು ಸಹ ತಿಳ್ಕೊಂಡಿರ್ತಾರೆ. ನಿನಗೆ ಮಾಡೋ ಅಂಥ ಮನಸ್ಸಿದೆ, ಆದರೆ ಮಾಡೋದಕ್ಕೆ ನಿನ್ನ ಕೈಲಿ ಶಕ್ತಿ ಇಲ್ಲ, ನಿಂಗೆ ಶಕ್ತಿನ ನಾನು ಕೊಡ್ತೀನಿ ಅಂತ ಯಾವ ಕಡೆಯಿಂದನಾದರೂ ನಮಗೆ ಹಣಕಾಸನ್ನು ಒದಗಿಸ್ಕೊಡ್ತಾರೆ. ಯಾಕೆ ಅಂತಂದರೆ ನಾವು ಅಂದ್ಕೊಂಡಿರೋದಕ್ಕಿಂತ ರಾಯರು ಮಾಡೋದೇ ಹೆಚ್ಚಾಗಿರುತ್ತೆ. ನಾವೇನೋ ಅನ್ಕೋತೀವಿ, ಆದರೆ ರಾಯರು ಏನೋ ಮಾಡಿರ್ತಾರೆ ಅಲ್ವಾ. ನಮ್ಗೆ ಇದನ್ನೆಲ್ಲ ನಾವು ನೆನೆಸ್ಕೊಳ್ಳೋದಕ್ಕೂ ಆಗೋದಿಲ್ಲ, ನಾವು ಅಂದ್ಕೊಂಡಿರೋದು ಇಲ್ಲ ಈ ಥರ ಎಲ್ಲ ಆಗುತ್ತಾ ನಮ್ಮ ಜೀವನದಲ್ಲಿ ಅಂತ. ನಾವೇನೋ ನಿರೀಕ್ಷೆ ಮಾಡಿರ್ತೀವಿ, ಆದರೆ ರಾಯರು ಏನೋ ನಮಗೆ ಕೊಡೋ ಅಂಥದ್ದು. ನಾನು ನಿನ್ನೆ ವಿಡಿಯೋದಲ್ಲಿ ಮತ್ತು ಈಗೊಂದು 2 ದಿವಸದಲ್ಲಿ ವಿಡಿಯೋದಲ್ಲೂ ಸಹ ಹೇಳಿದ್ದೆ, ಬೆಳ್ಳಿ ದೀಪ ಅದು ಕೈ ಜಾರಿ ಕೆಳಗಡೆ ಬಿದ್ದು ಅದು ಒಡೆದೋಯ್ತು, ಮೇಲ್ಗಡೆದು ಮುರ್ಕೊಂಬಿಡ್ತು ಅಂತ ನಾನು ಹೇಳಿದ್ದೆ. ಹೇಗಪ್ಪ ನೆಕ್ಸ್ಟ್ ಗುರುವಾರ ನಾನು ದೀಪ ಹಚ್ಚೋದು, ಈ ಥರ ಒಡೆದೋಗಿರೋ ದೀಪದಲ್ಲಿ ದೀಪ ಹಚ್ಚೋಕ್ಕಾಗುತ್ತಾ, ಹಚ್ಚಿದ್ರೆ ತಪ್ಪಾಗುತ್ತೆ, ಬೇಡ ಹೇಗೆ ಮಾಡೋದು ಅಂತ ನಾನು ಅಂದ್ಕೊಂಡಿದ್ದೆ. ನಾನು ರಾಯರ ಹತ್ರನೂ ಸಹ ನಾನು ಏನು ಹೇಳೋಕ್ಕೆ ಹೋಗಲಿಲ್ಲ. ಯಾಕೆಂತಂದರೆ ಆಗೋದೆಲ್ಲ ಒಳ್ಳೆಯದಕ್ಕೆ, ಎಲ್ಲವೂ ನಿನ್ನ ಇಚ್ಛೆ ಇದೆ ತಂದೆ, ನೀನು ಹೇಗೆ ಮಾಡ್ತೀಯೋ ಅದೇ ದಾರಿಲಿ ನಾನು ನಡೀತಾ ಹೋಗ್ತೀನಿ ಅಂತ ನಾನು ಅಂದ್ಕೊಂಡಾಗ ನನಗೆ ಗೊತ್ತಿಲ್ಲದಿರೋ ಹಾಗೆ ನನಗೆ ಈ ರೀತಿ ಅನುಗ್ರಹ ಮಾಡಿದ್ರು. ಯಾಕೆ ಅಂತಂದರೆ ನಾನು ನೆಕ್ಸ್ಟು ಗುರುವಾರ ಇನ್ನೊಂದು 4-5 ದಿವಸ ಇದೆ, ನಾನು ಪೂಜೆ ಮಾಡಬೇಕು. ಯಾವ ದೀಪದಲ್ಲಿ ನಾನು ರಾಯರಿಗೆ ತುಪ್ಪದ ದೀಪ ಹಚ್ಚೋದು ಅಂತ ಅಂದ್ಕೊಂಡೇ ಇದ್ದೆ. ನಾನು ನಮ್ಮ ಮನೆಯಲ್ಲೂ ಸಹ ಹೇಳಿದರು, ಅದನ್ನು ಬೆಸ್ಗೆ ಹಾಕಿಸ್ಬಿಟ್ಟು ಅದರಲ್ಲೇ ಹಚ್ಚು ಅಂತ. ನನಗೆ ಯಾಕೋ ಅದು ಸರಿ ಬರಲಿಲ್ಲ. ಒಂದು ಸತಿ ಅದು ಬಿದ್ದು ಬಿಟ್ಕೊಂಡ್ಮೇಲೆ ತಿರ್ಗಾ ಅದನ್ನು ಸಾಲ್ಡ್ರ್ ಮಾಡಿಸಿ ನಾವು ಅದನ್ನು ಸರಿ ಮಾಡಿ ಹಾಕಿದ್ರೆ ಅದು ಮುಕ್ಕಾಗುತ್ತೆ, ಬೇಡ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತು. ಆದರೆ ರಾಯರು ಇಚ್ಛೆನೇ ಬೇರೆ ಇತ್ತು. ನನಗೆ ಅಂಗಡಿಗೆ ಹೋಗಿ ದೀಪ ತೊಗೊಂಬರೋಕ್ಕೂ ಟೈಮ್ ಅನ್ನೋದಿರಲಿಲ್ಲ. ಯಾಕೆ ಅಂತಂದರೆ ನಮ್ಮ ಜೀವನದಲ್ಲಿ ಅಷ್ಟು ಬ್ಯುಸಿ ಅನ್ನೋದಿರುತ್ತೆ, ಕೆಲಸ ಕಾರ್ಯ ಮನೆಗೆ ಬರಬೇಕು, ಮನೆಯಲ್ಲಿ ಕೆಲಸ ಕಾರ್ಯ ಅನ್ನೋದಿರುತ್ತೆ, ಅಂಗಡಿಗೆ ಹೋಗಿ ದೀಪ ತರೋಷ್ಟು ನನಗೆ ಟೈಮು ಇರಲಿಲ್ಲ. ಹಾಗಾಗಿ ಏನು ಮಾಡೋದು, ನೆಕ್ಸ್ಟ್ ಗುರುವಾರ ಯಾವುದ್ರಲ್ಲಿ ದೀಪ ಹಚ್ಚೋದು ಅಂತಲೇ ನಾನು ಆ ಮುರಿದೋಗಿರೋ ದೀಪ ನೋಡಿದಾಗೆಲ್ಲ ನನಗೆ ಅದೇ ಥರ ಅನಿಸೋದು ನನಗೆ. ಆದರೆ ರಾಯರು ಅನುಗ್ರಹನೇ ಬೇರೆ ಥರ ಇತ್ತು, ರಾಯರ ಇಚ್ಛೆನೇ ಬೇರೆ ಥರ ಇತ್ತು. ಆ ವ್ಯಕ್ತಿ ದೇವ್ರ ಸಾಮಾನು ಮಾರ್ಕೊಂಡು ಬರೋವಂಥವ್ರು ನಮ್ಮನೆ ಹತ್ರ ಸಂಜೆ ಟೈಮು ಬಂದರು. ಅವರು ನಾನು ಮನೆ ಹತ್ರ ಬರೋದಕ್ಕೂ ಅವರು ಬಂದು ಅಲ್ಲಿರೋದಕ್ಕೂ ಒಂದೇ ಆಗಿತ್ತು. ಹಂಗಾಗಿ ಹೇಗೂ ನನಗೆ ಅಂಗಡಿಗೆ ಹೋಗಿ ತೊಗೊಂಡು ಬರೋಕ್ಕಾಗೋದಿಲ್ಲ, ಇಲ್ಲಿ ಬಂದಿದ್ದಾರಲ್ಲ ಇವ್ರ ಹತ್ರನೇ ತೊಗೊಳ್ಳೋಣ ಅಂತ ನಾನು ದೀಪ ತೊಗೊಂಡೆ. ನಾನು ರಾಯರ ಇಚ್ಛೆನೇ ಬೇರೆ ಇತ್ತು. ನನ್ನ ಕೈಲಿ ಆಗದೆ ಇರೋ ಅಂಥ ಕೆಲಸನೂ ಸಹ ರಾಯರು ಮಾಡಿಸ್ತಾರೆ. ನಾವು ಅಂದ್ಕೊಳ್ಳೋದೇ ಒಂದು, ಆದರೆ ರಾಯರು ಮಾಡೋದೇ ಒಂದು. ನನ್ನ ಇಚ್ಛೆ ಅಂತೆ ನಮಗೇನು ಸಹ ಮಾಡೋಕ್ಕಾಗೋದಿಲ್ಲ, ಅದೆಲ್ಲ ಭಗವಂತನ ಇಚ್ಛೆನೇ ಆಗಿರುತ್ತೆ. ನಾವು ಬಲವಾಗಿ ರಾಯರನ್ನ ನಂಬಿದ್ದೀವಿ ಅಂತಂದರೆ ಯಾವ ಕಡೆಯಿಂದನಾದರೂ ನಮಗೆ ಒಳ್ಳೆಯದನ್ನಾದರೂ ಮಾಡೇ ಮಾಡ್ತಾರೆ. ಹಣಕಾಸು ಆಗಿರ್ಬೋದು, ನಮ್ಮ ಮನೆಯಲ್ಲಿ ಈ ಥರ ಕಷ್ಟ ಇದೆ ಭಗವಂತ, ಈ ಥರ ನನಗೆ ಹಣಕಾಸು ಬೇಕಾಗಿದೆ, ನೀನು ಹೇಗೆ ಮಾಡ್ತೀಯೋ ಏನೋ ಗೊತ್ತಿಲ್ಲ, ಎಲ್ಲ ನಿನ್ನ ಮೇಲೆ ನಾನು ಭಾರ ಹಾಕಿದ್ದೀನಿ, ನಿನ್ನನ್ನು ನಂಬಿದ್ದೀನಿ, ನೀನು ನನ್ನ ಕೈ ಬಿಡಲ್ಲ ಅನ್ನೋ ನಂಬಿಕೆಯಲ್ಲಿ ನಾನು ಇದ್ದೀನಿ ತಂದೆ ಅಂತ ನಾವು ಅಂದ್ಕೊಂಡಾಗ ಯಾವ ಕಡೆಯಿಂದನಾದರೂ ಹಣಕಾಸು ಅನ್ನೋದು ಬಂದೇ ಬರುತ್ತೆ. ಈ ಥರ ನನಗೆ ರಾಯರು ಸುಮಾರು ಸತಿ ನನಗೆ ಅನುಗ್ರಹ ಮಾಡಿದ್ದಾರೆ. ನನ್ನ ಕೈಲಿ ಕೆಲವು ಟೈಮಲ್ಲಿ ಹಣಕಾಸು ಇಲ್ಲದೇ ಇರೋವಂಥ ಟೈಮಲ್ಲೂ ನಾನು ತಲೆ ಮೇಲೆ ಕೈ ಎತ್ಕೊಂಡು ಕೂತಾಗ ಏನು ಮಾಡೋದು, ಹೇಗೆ ಮಾಡೋದು ಅಂತ ಅಂದ್ಕೊಂಡಾಗ 1 ದಿವಸ 2 ದಿವಸದಲ್ಲಿ ನನಗೆ ಹಣಕಾಸು ಯಾವ ಕಡೆಯಿಂದನಾದರೂ ಬರೋವಂಥದ್ದು, ಇಲ್ಲ ಕೆಲಸದ ಕಡೆಯಿಂದನಾರಾಗಿರ್ಬೋದು, ಇಲ್ಲ ಬೇರೆ ಕಡೆಯಿಂದನಾರಾಗಿರ್ಬೋದು, ಹಣಕಾಸನ್ನು ಒದಗಿಸ್ಕೊಟ್ಟೇ ಕೊಡ್ತಾರೆ ನನ್ನ ತಂದೆ ರಾಯರು. ನೀವು ರಾಯರಿಗೆ ಸೇವೆ ಮಾಡೋದಕ್ಕೆ ತುಪ್ಪದ ದೀಪನೇ ಹಚ್ಚಬೇಕು ಅಂತ ಏನಿಲ್ಲ. ಏಕೆ ಅಂತಂದರೆ ರಾಯರು ಕೇಳೋದು ಒಳ್ಳೆ ಮನಸ್ಸು, ಒಳ್ಳೆ ಮನಸ್ಸಿನಿಂದ ನಾವು ಕೈ ಮುಕ್ಕೊಂಡು ಬೇಡ್ಕೊಂಡ್ರೆ ಸಾಕು, ರಾಯರ ಅನುಗ್ರಹ ಮಾಡೇ ಮಾಡ್ತಾರೆ. ನಮ್ಮ ಮನೆ ಸ್ಥಿತಿ, ನಮ್ಮ ಪರಿಸ್ಥಿತಿ ಎಲ್ಲವೂ ಸಹ ರಾಯರಿಗೆ ಗೊತ್ತಿರುತ್ತೆ. ನೀನು ಹೀಗೆ ಪೂಜೆ ಮಾಡಬೇಕು, ನನಗೆ ತುಪ್ಪ ಬಿಟ್ಟೆ ದೀಪ ಹಚ್ಚಬೇಕು, ನೀನು ನನಗೆ ಮಾರುಗಟ್ಟಲೆ ಹೂವು ಹಾಕಬೇಕು, ನನಗೆ ಭೃಷ್ಟಾನ್ನ ಭೋಜನನೇ ನೈವೇದ್ಯ ಮಾಡಿ ಇಡಬೇಕು ಅಂತ ರಾಯರು ಯಾವತ್ತೂ ಸಹ ಯಾರನ್ನೂ ಕೇಳೋದಿಲ್ಲ. ರಾಯರು ಬಡತನದಿಂದ ಬಂದಂಥವ್ರು, ಅವ್ರ ಬಡತನ ನೋಡೋಕ್ಕಾಗ್ದಿರ ನಂತರ ಕಷ್ಟನ ಯಾರು ಅನುಭವಿಸ್ತಿದ್ದಾರೋ ಅವ್ರಿಗೆಲ್ಲ ಅನುಗ್ರಹ ಮಾಡಬೇಕು ಅಂತಲೇ ಅವರು ಬೃಂದಾವನ ಪ್ರವೇಶ ಮಾಡಿದ್ದಂಥದ್ದು. ಹಾಗಾಗಿ ಅವ್ರಿಗೆ ಕಷ್ಟ ಅನ್ನೋದು ಹೊಸ್ತಲ್ಲ, ಕಷ್ಟದಲ್ಲಿ ಇರೋರಿಗೆ ರಾಯರು ಅನುಗ್ರಹ ಮಾಡೋವಂಥದ್ದು. ನಿಮಗೆ ಯಾವ ಕಡೆಯಿಂದನಾದರೂ ಒಳ್ಳೆಯದು ಮಾಡೇ ಮಾಡ್ತಾರೆ ತಂದೆ ರಾಯರು. ನೀವು ಬಲವಾಗಿ ರಾಯರನ್ನ ನಂಬಿದ್ದೀರಾ, ಅದೇ ರೀತಿ ನಂಬ್ತಾ ಹೋಗಿ ರಾಯರು ಸೇವೆನ ನೀವು ಹೇಗೆ ನಿಮಗೆ ಸರಿ ಅನಿಸುತ್ತೋ ಆ ರೀತಿ ಸೇವೆ ಮಾಡಿ. ನಾವು ಎಲ್ಲವನ್ನು ಸಹ ಇಟ್ಟು ಮಾಡಬೇಕು ಅಂತ ಏನಿಲ್ಲ, ನೀವು ಎಣ್ಣೆ ಬಿಟ್ಟೆ ದೀಪ ಹಚ್ಚಿ, ಖಂಡಿತ ರಾಯರ ಅನುಗ್ರಹ
ಅನುಗ್ರಹ ಮಾಡ್ತಾರೆ. ನಾನು ಹೇಳಿದ್ನಲ್ಲ, ಮೊದಲು ರಾಯರಿಗೆ ತುಪ್ಪ ಬಿಟ್ಟು ದೀಪ ಹಚ್ಚೋಷ್ಟು ಶಕ್ತಿ ಇರಲಿಲ್ಲ. ಅಷ್ಟೊಂದು ಹೂ ತಂದಾಕೋಷ್ಟು ನನಗೆ ಶಕ್ತಿ ಇರಲಿಲ್ಲ ಆ ಟೈಮಲ್ಲಿ. ಆವಾಗ ರಾಯರನ್ನು ನಾನು ನಂಬಿದ್ದಂಥದ್ದು. ರಾಯರು ಹೇಗೋ ಅವರು ಅನುಗ್ರಹ ಮಾಡಿದ್ರು. ಯಾವ ಕಡೆಯಿಂದನಾದರೂ ನಮಗೆ ಹಣಕಾಸುನಾದ ಒದಗಿಸ್ಕೊಟ್ಟು ನಮಗೆ ಒಳ್ಳೇದನ್ನು ಮಾಡಿದರು. ನೀನು ಒಳ್ಳೆ ಮನಸ್ಸಿನಿಂದ ನೀನು ನನ್ನ ಸೇವೆ ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ, ನಿನಗೆ ನಾನು ಒಳ್ಳೇದು ಮಾಡ್ತೀನಿ ಅಂತ ನಮಗೆ ಸಾಕಷ್ಟು ಕೊಟ್ಟಿದ್ದಾರೆ ಭಗವಂತ. ಇವಾಗ ನಾನು ದಿನದಲ್ಲಿ 2 ಟೈಮು ತುಪ್ಪ ಬಿಟ್ಟು ನನಗೆ ದೀಪ ಹಚ್ಚೋಷ್ಟು ಶಕ್ತಿ ನನ್ನ ತಂದೆ ನನಗೆ ಕೊಟ್ಟಿದ್ದಾರೆ. ಆವಾಗ ಎಣ್ಣೆ ಬಿಟ್ಟು ದೀಪ ಹಚ್ಚೋಷ್ಟು ಶಕ್ತಿನೂ ನನಗೆ ಕೊಟ್ಟಿರಲಿಲ್ಲ. ಇವಾಗ ಎಲ್ಲನೂ ಸಹ ಕೊಟ್ಟಿದ್ದಾರೆ ಅಂದರೆ ಇದೆಲ್ಲ ನಮ್ಮ ಇಚ್ಛೆನಾ? ಖಂಡಿತ ಇಲ್ಲ. ನಮ್ಮ ಕೈಲಿ 10 ರೂಪಾಯಿನೂ ಇಲ್ಲದೇ ಇರೋಂಥ ಟೈಮು ನನಗೆ ಬಂದಿತ್ತು. ಅಂಥ ಟೈಮಲ್ಲೂ ನನಗೆ ಹೇಗೋ ಅನುಗ್ರಹ ಮಾಡಿ ಕೆಲಸ ಕಾರ್ಯ ಅನ್ನೋದು ಕೊಟ್ಟು ಯಾವ ಕಡೆಯಿಂದನಾದರೂ ದುಡ್ಡು ಬರೋ ಥರ ರಾಯರು ಅನುಗ್ರಹ ಮಾಡ್ತಾರೆ. ನಮ್ಮ ಕೈಲಿ ಹಣಕಾಸಿಲ್ಲ ಅಂತ ನಾವು ಅಂದ್ಕೊಂಡಾಗಲೂ ನಾವು ರಾಯರ ಹತ್ರ ಕೇಳೋದೇ ಬೇಡ, ರಾಯರಿಗೆ ಎಲ್ಲವೂ ಸಹ ಗೊತ್ತಾಗಿ ನಮಗೆ ಯಾವ ಕಡೆಯಿಂದನಾದರೂ ಹಣಕಾಸು ಒದಗಿಸ್ಕೊಡೋವಂಥದ್ದು. ನೀವು ರಾಯರನ್ನ ನಂಬಿದ್ದೀರಾ, ನೀವು ದುಡ್ಡಿಂದ ರಾಯರಿಗೆ ಸೇವೆ ಮಾಡಬೇಕು ಅಂತಲೂ ಅಂದ್ಕೊಂಡಿದ್ರಲ್ಲ, ಹಾಗಾಗಿ ರಾಯರಿಗೆ ಎಲ್ಲವೂ ಸಹ ಗೊತ್ತು, ಎಲ್ಲನೂ ಸಹ ಕೇಳಿಸ್ಕೊಂಡು ನೋಡ್ತಿದ್ರು. ಹಾಗಾಗಿ ನಿಮ್ಮ ಅಕೌಂಟ್ಗೆ ಹಣ ಬಂದಿದ್ದಂಥದ್ದು. ರಾಯರು ಇದ್ದಾರೆ ಅಂತ ಇದು ಸತ್ಯ ಅಲ್ವಾ? ಖಂಡಿತ ಎಲ್ಲರ ಜೀವನದಲ್ಲೂ ರಾಯರು ಇದ್ದೇ ಇದ್ದಾರೆ. ರಾಯರು ಮುಕ್ಕೋಟಿ ದೇವತೆಗಳ ಪ್ರೀತಿ ಮಗ ರಾಯರು. ರಾಯರನ್ನ ಪೂಜೆ ಮಾಡಿದ್ರೆ ಎಲ್ಲ ದೇವ್ರುಗಳು ಅನುಗ್ರಹ ನಮಗೆ ಆಗುತ್ತೆ. ನಾನು ಕಣ್ಣಲ್ಲಿ ನೀರು ಸಹ ಬರುತ್ತೆ. ರಾಯರು ಮುಖ ನೋಡ್ತಿದ್ರೆ ಸಾಕು ಕಣ್ಣಲ್ಲಿ ನೀರು ಬರುತ್ತೆ. ಅಪ್ಪ, ನಾವು ಕೊನೆ ದಿನ ಎಣಿಸೋ ತನಕನೂ ನಿನ್ನ ಸೇವೆ ಮಾಡೋ ಅನುಗ್ರಹ ಕೊಡು. ನಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀವೋ ಅಷ್ಟು ಜನನೂ ಹೊಂದಾಣಿಕೆ ಅನ್ನೋದು ಕೊಡು ಅಂತ ನಾನು ಇಷ್ಟನ್ನೇ ಕೇಳ್ಕೊಳ್ಳೋ ಅಂಥದ್ದು ರಾಯರನ್ನ. ನಮ್ಮ ಮನೆ ನಮ್ಮ ಮನಸ್ಸಿನಲ್ಲಿ ಇರು, ನಾನು ಮಾಡೋ ಕೆಲಸದಲ್ಲಿ ನಿನ್ನ ಅನುಗ್ರಹ ಇರಬೇಕು ಭಗವಂತ. ನಾನು ಕುತ್ಕೊಂಡು ತಿನ್ನೋಂಥ ಅನುಗ್ರಹ ನೀನು ಕೊಟ್ಟಿಲ್ಲ ಅಂದರೂ ಕಷ್ಟಪಟ್ಟು ದುಡ್ದು ನಾನು ಹಣಕಾಸು ಸಂಪಾದನೆ ಮಾಡೋಕ್ಕಾದರೂ ನನಗೆ ಅನುಗ್ರಹ ಕೊಡು. ನನ್ನ ಕೈ ಕಾಲಕ್ಕೆ ಶಕ್ತಿ ಕೊಡು. ನಮ್ಮ ಮನೆಯಲ್ಲಿ ಮಕ್ಕಳು, ನನ್ನ ಗಂಡ ಹೇಳಿದ ಮಾತು ಕೇಳೋ ಹಾಗೆ ನೀನು ಅನುಗ್ರಹ ಮಾಡು ಅಂತ ನಾವಿಷ್ಟನ್ನೇ ಕೇಳ್ಕೋಬೇಕು. ಇಷ್ಟನ್ನ ನಾವು ಕೇಳ್ಕೊತು ಅಂತಂದರೆ ಖಂಡಿತ ರಾಯರು ನಮ್ಮ ಮನೆಯಲ್ಲಿ ಇದ್ಕೊಂಡು ನಾವು ಮಾಡೋ ಕೆಲಸಕ್ಕೆ ನಮಗೆ ಅನುಗ್ರಹ ಮಾಡೇ ಮಾಡ್ತಾರೆ. ಬುಧವಾರ ದಿವಸ ಬಂದರೆ ಸಾಕು, ನಾನು ನಮ್ಮ ಮನೆಯಲ್ಲಿ ಏನು ಹೇಳೋದೇ ಇಲ್ಲ. ರಾಯರಿಗೆ ನಾಳೆ ಪೂಜೆಗೆ ಏನು ಬೇಕು ಏನು ಬೇಡ ಅಂತ ನಾನು ಹೇಳೋದೇ ಇಲ್ಲ. ಅವ್ರಿಗೆ ಗೊತ್ತಾಗುತ್ತೆ. ಎಲ್ಲವನ್ನು ಸಹ ಅವರೇ ತೊಗೊಂಡು ಬರ್ತಾರೆ. ಹೂವು ಆಗಲಿ ಹಣ್ಣಾಗಲಿ ಎಲ್ಲವೂ ಸಹ ಅವರೇ ತೊಗೊಂಡು ಬರ್ತಾರೆ. ಆ ಥರ ಅನುಗ್ರಹನ ಮನಸ್ಸು ಕೊಟ್ಟು ಅವ್ರಿಗೆ ಮಾಡ್ತಾರೆ ರಾಯರು ಅಲ್ವಾ? ನಾವು ಕೇಳ್ಕೊಳ್ಳೋದೇ ಇಷ್ಟು, ರಾಯರೇ ನೀವಿದ್ದೀರಾ ಅನ್ನೋ ನಂಬಿಕೆಯಲ್ಲಿ ನಾನು ಜೀವನ ಮಾಡ್ತಾಯಿದ್ದೀನಿ. ನಾಳೆ ಯಾವ ರೀತಿ ಯಾರಿಂದ ಹೇಗೆ ಕಷ್ಟ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ. ಆ ಕಷ್ಟನ ನೀನು ನನ್ನ ತನಕ ಕೊಡೋ ತನಕ ಬಿಡಬೇಡ ಭಗವಂತ. ನಾನು ಜೀವನದಲ್ಲಿ ನಾನು ಸಾಕಷ್ಟು ನೊಂದ್ಬಿಟ್ಟಿದ್ದೀನಿ. ಇನ್ನೂ ನನಗೆ ನೋವು ಕೊಡಬೇಡ, ನನ್ನ ಕಣ್ಣಲ್ಲಿ ನೀರು ಹಾಕಿಸ್ಬೇಡ, ನನಗೆ ಅನುಗ್ರಹ ಮಾಡು, ನನ್ನ ಜೊತೇಲಿ ನೀನಿರು ಭಗವಂತ. ನನಗೆ ಆಡಂಬರದ ಜೀವನ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ನನಗೆ ನೆಮ್ಮದಿ ಕೊಡು. ನಾನು ಬಡತನದಲ್ಲಿದ್ದರೂ ಪರವಾಗಿಲ್ಲ, ಗಂಜಿ ಕುಡಿದ್ರೂ ಪರವಾಗಿಲ್ಲ, ನನ್ನ ಮನೆಯಲ್ಲಿ ಇರೋಷ್ಟು ಜನಕ್ಕೂ ನೆಮ್ಮದಿ ಕೊಡು. ಒಳ್ಳೆ ದಾರಿಲಿ ಹೋಗೋ ಸೂಚನೆ ಕೊಡು ಭಗವಂತ. ಒಬ್ಬರು ಒಬ್ಬರು ಮುಖ ಇತ್ತ ಮಾಡೋ ಥರ ನೀನು ಅನುಗ್ರಹ ಮಾಡಬೇಡ. ನಾನು ನಿನ್ನ ನಂಬಿದ್ದೀನಿ. ನಿನ್ನ ಹತ್ರ ನನಗೆಲ್ಲ ಕಷ್ಟನೂ ಸಹ ಹೇಳೋಕ್ಕಾಗೋದಿಲ್ಲ. ನನ್ನ ಮನೆ ಪರಿಸ್ಥಿತಿ ನಿನಗೆ ಗೊತ್ತಿದೆಯಲ್ಲ. ಹಾಗಾಗಿ ನನ್ನ ಕಷ್ಟ ಎಲ್ಲ ನಿನ್ನ ಹತ್ರ ನಾನು ಹೇಳ್ಕೊಳ್ಳೋದೇ ಇಲ್ಲ. ನನ್ನ ಕಷ್ಟ ಏನು ಬರುತ್ತೆ, ಯಾವಾಗ ಬರುತ್ತೆ, ಯಾರಿಂದ ಬರುತ್ತೆ ಅನ್ನೋದು ನಿನಗೆ ಗೊತ್ತಾಗುತ್ತೆ. ಆ ಕಷ್ಟನ ಅಲ್ಲಲ್ಲೇ ದೂರ ಮಾಡು. ನನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು, ಬೇರೆಯವರಿಂದನೂ ನನಗೆ ತೊಂದರೆ ಆಗಬಾರ್ದು. ಯಾರು ನನಗೆ ಕಷ್ಟ ಕೊಡ್ತಾರೋ ಅವ್ರನ್ನ ನೀವೇ ನೋಡ್ಕೊಳ್ಳಿ ಭಗವಂತ. ನನ್ನಲ್ಲ ಅಂತಿರೋದು ತಂದೆ, ನಿಮ್ಮನ್ನು ಅಂತಿರೋದು ಅಂತ ನಾವು ರಾಯರ ಮೇಲೆ, ನಮ್ಮ ಮನೆ ದೇವ್ರ ಮೇಲೆ ಭಾರ ಆಗ್ತು ಅಂತಂದರೆ ಖಂಡಿತ ದೇವ್ರುಗಳು ಅನುಗ್ರಹ ಮಾಡೇ ಮಾಡ್ತಾರೆ. ಏಕೆ ಅಂತಂದರೆ ಜನ ನಮಗೆ ಒಳ್ಳೇದು ಮಾಡೋದಕ್ಕಿಂತ ಭಗವಂತ ನಮಗೆ ಒಳ್ಳೇದು ಮಾಡೋದೇ ಜಾಸ್ತಿ. ಜನದಿಂದ ಯಾರಾದರೂ ಮುಂದೆ ಬಂದಿದ್ದಾರಾ? ಜನ ಒಬ್ಬ ಮನುಷ್ಯನ ಜೀವನ ರೂಪಿಸ್ಕೊಳ್ಳೋಷ್ಟು ಹಣಕಾಸು ಕೊಡೋದಿಲ್ಲ. ಅದೆಲ್ಲ ಕೊಡೋದು ಯಾರು? ಭಗವಂತ ಕೊಡೋ ಅಂಥದ್ದು. ಭಗವಂತನ ನಾವು ನಂಬಬೇಕು. ಒಂದು ಕೆಲಸ ಕಾರ್ಯನ ದೇವ್ರು ನಂಬಿ ನಾವು ಮಾಡ್ತಾ ಹೋಯ್ತು ಅಂತಂದರೆ ನಮಗೆ ಆ ಕೆಲಸ ಕಾರ್ಯದಲ್ಲಿ ನಮಗೆ ಅನುಗ್ರಹನ ಖಂಡಿತ ಮಾಡೇ ಮಾಡ್ತಾರೆ. ನಮ್ಮ ಮನಸ್ಸಿನಲ್ಲಿ ಉಳುಕಿಟ್ಕೊಂಡು ನಾವು ಮಾರುಗಟ್ಟಲೆ ಹೂವು ಹಾಕೋದು, ತುಪ್ಪ ಬಿಟ್ಟು ದೀಪ ಹಚ್ಚೋದು ಮಾಡಿದ್ರೆ ಖಂಡಿತ ದೇವರು ಅನುಗ್ರಹ ಮಾಡೋದಿಲ್ಲ ರಾಯರು. ನಾವು ಒಳ್ಳೆ ಮನಸ್ಸಿನಿಂದ ರಾಯರ ಮುಂದೆ ಕೂತ್ಕೊಂಡು ಭಕ್ತಿಯಿಂದ ಬೇಡಿದ್ರೆ ಸಾಕು. ಅಪ್ಪ, ನನ್ನ ಹತ್ರ ಇರೋದಿಷ್ಟು, ನನಗೆ ಶಕ್ತಿ ಇಷ್ಟು ನೀನು ಕೊಟ್ಟಿದ್ಯಾ, ನನಗೇನು ಶಕ್ತಿ ಕೊಟ್ಟಿದೆಯೋ ಆ ಶಕ್ತಿನಲ್ಲಿ ನಾನು ಮಾಡ್ತಾಯಿದ್ದೀನಿ ಭಗವಂತ. ತಪ್ಪು ಸರಿ ಎಲ್ಲ ನಿನ್ನ ಪಾದಕ್ಕೆ ಹಾಕೋ ಅಂತ ನಾವು ಇಷ್ಟನ್ನ ಕೇಳ್ಕೊಂಡ್ರು ಸಾಕು, ಒಳ್ಳೇದು ಮಾಡೇ ಮಾಡ್ತಾರೆ. ಏನೂ ಇಲ್ದವ್ರ ಜೀವನದಲ್ಲಿ ಭಗವಂತ ಬಂದು ಒಳ್ಳೇದು ಮಾಡಿ
ಮಾಡಿದ್ದಾರೆ ಅಂದಮೇಲೆ ನೀವೇನು ಇಲ್ಲ ಅಂತ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ. ರಾಯರು ಕೊಡ್ತಾರೆ. ರಾಯರು ಕೊಟ್ಟಿದ್ದು ಕೊನೆಗಾಲ್ಗಂಟ ಇದ್ದೇ ಇರುತ್ತೆ ನಮ್ಮ ಜೊತೇಲಿ. ಜನ ಸಹಾಯ ಮಾಡೋದು ತಾತ್ಕಾಲಿಕ, ಆದರೆ ಭಗವಂತ ಸಹಾಯ ಮಾಡೋದು ನಮಗೆ ಕೊನೆಗಾಲ ತಕ್ಕನೂ ನಮ್ಮ ಜೊತೆ ಇರೋವಂಥದ್ದು. ನಾನು ವಿಡಿಯೋದಲ್ಲಿ ಒಂದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಯಾರು ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಮನೆಯಲ್ಲಿ ಗಂಡ ಹೆಂಡ್ತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಒಬ್ರು ಹೇಳಿದ ಮಾತಾ ಒಬ್ಬರು ಕೇಳಬೇಕು. ಏಕೆಂತಂದರೆ ಹೆಂಡ್ತಿ ಮನೆಯಲ್ಲಿ ಪೂಜೆ ಮಾಡ್ತಿದ್ದಾರೆ ಅಂತಂದರೆ ಅವ್ರು ಯಾರಿಗೋಸ್ಕರನೂ ಮಾಡ್ತಿರೋದಿಲ್ಲ. ನನ್ನ ಮನೆ, ನನ್ನ ಮಕ್ಕಳು, ನನ್ನ ಸಂಸಾರಕ್ಕೋಸ್ಕರನೇ ಅವ್ರು ಮಾಡ್ತಿದ್ದಾರೆ. ಅವ್ರು ಏನು ಹೇಳ್ತಿದ್ದಾರೋ ಅದಕ್ಕೆ ಕೈ ಜೋಡಿಸೋವಂಥದ್ದು. ಅವರು ಮಾಡಿದಂಥದ್ದಕ್ಕೆ ಪೂಜೆ ಫಲ ನಿಮಗೂ ಸಹ ಸಿಕ್ಕೇ ಸಿಗುತ್ತೆ ಅಲ್ವಾ. ಈಗ ಅವ್ರು ದೇವ್ರ ಪೂಜೆ ಮಾಡ್ತಿದ್ದಾರೆ ಅಂತಂದರೆ ಅವ್ರಿಗೆ ಏನು ಬೇಕೋ ಅದನ್ನು ತಂದುಕೊಡೋ ಅಂಥದ್ದು. ಏನು ಸಾಧ್ಯವಾಗಲ್ಲ ಅಂತ ಅಂದಾಗ ರಾಯರೇ ಅನುಗ್ರಹ ಮಾಡ್ತಾರೆ. ಎಲ್ಲವೂ ಇದೆ ಅಂತಂದಾಗ ನಾವು ದೇವ್ರ ಪೂಜೆ ಮಾಡೋದಕ್ಕೆ ಏನಾದರೂ ಸಹಾಯ ಮಾಡಬೇಕು. ನೀನು ತುಪ್ಪ ಬಿಟ್ಟೆ ದೀಪ ಹಚ್ಬೇಕಾ, ಎಣ್ಣೆ ಬಿಟ್ಟು ದೀಪ ಹಚ್ಚಿದ್ರೆ ಆಗೋದಿಲ್ವ ಅಂತ ಈ ಥರ ಎಲ್ಲ ನಾವು ಮಾತಾಡೋದಕ್ಕೆ ಹೋಗಬಾರ್ದು. ಅವರು ಯಾರಿಗೋಸ್ಕರನೂ ಮಾಡ್ತಾ ಇಲ್ಲ, ನಿಮ್ಮ ಮನೆಗೋಸ್ಕರ, ನಿಮ್ಮ ಏಳಿಗೆಗೋಸ್ಕರನೇ ಅವ್ರು ಮಾಡ್ತಾ ಇರೋವಂಥದ್ದು. ಒಬ್ಬರು ಮಕ್ಕ ಅಥವಾ ಒಬ್ಬರು ಮಕ್ಕ ಇದ್ದಾಗ ನಾವು ದೇವ್ರ ಪೂಜೆ ಮಾಡೋದಕ್ಕೂ ಮನಸ್ಸಾಗೋದಿಲ್ಲ. ಏಕೆಂತಂದರೆ ಹೊಂದಾಣಿಕೆ ಇರೋದಿಲ್ವಲ್ಲ. ಹಂಗಾಗಿ ನಾನು ಯಾವ ದೇವ್ರ ಪೂಜೆ ಮಾಡಿ ಏನು ಪ್ರಯೋಜನ, ಮನೆಯಲ್ಲಿ ನೆಮ್ಮದಿ ಇಲ್ವಲ್ಲ ಅಂತ ಆವಾಗ ಅವರು ದೇವ್ರ ಪೂಜೆ ಮಾಡೋದಕ್ಕೆ ಮನಸ್ಸು ಕೊಡೋದಿಲ್ಲ, ಮನಸ್ಸು ಮಾಡೋದಿಲ್ಲ. ಆವಾಗ ಅವರು ಭಗವಂತ ಇದಾನಲ್ಲ, ಭಗವಂತ ನಂಬಿ ಯಾರಾದರೂ ದೇವ್ರ ಪೂಜೆ ಮಾಡ್ತಿದ್ದಾರೆ ಅಂದರೆ ಅವ್ರಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಅನ್ನೋದನ್ನು ಮಾಡಿ. ಕುಂಕುಮತ್ತೆಲ್ಲ ಆಡೋದಕ್ಕೆ ಹೋಗಬೇಡಿ. ಭಗವಂತ ಇರೋದಕ್ಕೆ ನಾವು ಭೂಮಿ ಮೇಲೆ ಇರೋದು. ಭಗವಂತನ ಅನುಗ್ರಹ ಇಲ್ಲ ಅಂದರೆ ಯಾವುದೇ ಒಬ್ಬ ಮನುಷ್ಯ ಭೂಮಿ ಮೇಲೆ ಬದುಕಿರೋಕ್ಕಾಗೋದಿಲ್ಲ. ಭಗವಂತನ ಅನುಗ್ರಹ ಇರೋದಕ್ಕೆ ನಾವು ಭೂಮಿ ಮೇಲೆ ಇರೋದು. ನಾವು ಮಾಡೋ ಕೆಲಸ ಕಾರ್ಯದಲ್ಲಿ ನಮಗೆ ಒಳ್ಳೆಯದಾಗ್ತಿರೋದು. ಅನುಗ್ರಹ ಇಲ್ಲ ಅಂತಂದರೆ ಯಾವುದೇ ಒಬ್ಬ ಮನುಷ್ಯ ಭೂಮಿ ಮೇಲೆ ಆವಾಗ ಇರೋದಿಲ್ಲ. ನಾವಿಷ್ಟನ್ನ ಅರ್ಥ ಮಾಡ್ಕೋಬೇಕು. ನೀವು ಕಷ್ಟದಿಂದ ರಾಯರಿಗೆ ಪೂಜೆ ಮಾಡ್ತಿರೋದು ರಾಯರಿಗೆ ಗೊತ್ತಾಗುತ್ತೆ. ರಾಯರು ನೋಡ್ತಾರೆ. ನಿಮಗೆ ಒಂದಲ್ಲ ಒಂದು ದಿವಸ ಅನುಗ್ರಹ ಮಾಡೇ ಮಾಡ್ತಾರೆ. ಇವಾಗ ನಮ್ಮ ಕೈಲಿ ಏನೂ ಇಲ್ಲ ಅಂತ ನೀವು ಅಂದ್ಕೊಂಡಿದ್ದೀರಾ, ನಾಳೆ ನೀವೇ 4 ಜನಕ್ಕೆ ಸಹಾಯ ಮಾಡೋ ಥರ ರಾಯರು ಅನುಗ್ರಹ ಮಾಡ್ತಾರೆ. ದೇವ್ರನ್ನ ನಂಬಬೇಕು, ದೇವ್ರಿಗೆ ಪೂಜೆ ಮಾಡಬೇಕು. ಫಲ ಅನ್ನೋದು ಭಗವಂತನಿಗೆ ಬಿಟ್ಬಿಡ್ಬೇಕು. ನನ್ನ ಮಾತಿಂದ ಯಾರಿಗಾದ್ರೂ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ ನನ್ನ. ಯಾಕೆ ಹೇಳ್ದೆ ಈ ಮಾತನ್ನ ಅಂತಂದರೆ ಅವರು ನನಗೆ ನೋವಿನಿಂದ ಅವರು ಹೇಳ್ಕೊಂಡ್ರಲ್ಲ, ಹಾಗಾಗಿ ನನಗೆ ತುಂಬ ಬೇಜಾರಾಯಿತು. ರಾಯರೇ ಅವ್ರು ಮಾಡೋ ಪೂಜೆಗೆ ನೀನು ಅನುಗ್ರಹ ಮಾಡಬೇಕು, ನಿನ್ನ ಕರುಣೆ ಅವ್ರ ಮೇಲೆ ಇರಬೇಕು. ಅವರು ಇವತ್ತೇನು ಇಲ್ಲ ಅಂತ ಅಂದ್ಕೊಂಡಿದ್ದೀರಲ್ಲ, ಅವರು 4 ಜನಕ್ಕೆ ಸಹಾಯ ಮಾಡೋಕ್ಕೆ ಶಕ್ತಿ ನೀನು ಕೊಡಬೇಕು ಅಂತ ನಾನು ರಾಯರ ಹತ್ರ ಮನಸ್ಪೂರ್ವಕವಾಗಿ ಸಂಜೆ ದೀಪ ಹಚ್ಚಬೇಕಾದ್ರೆ ರಾಯರ ಹತ್ರ ನಾನು ಕೇಳಿಕೊಂಡೆ. ಇವತ್ತು ನಿಮಗೆ ಕಷ್ಟ ಇರ್ಬೋದು, ನಾಳೆ ಸುಖ ಅನ್ನೋದು ಭಗವಂತ ಕೊಟ್ಟೇ ಕೊಡ್ತಾರೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.